ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಲೋ ಬಜೆಟಲ್ಲಿ ಯಾರಾದರೂ ಒಂದು ಸೆಡನ್ ಗಾಡಿ ನೋಡ್ತಾ ಇದ್ದರೆ ವೀಕ್ಷಕರೇ, ಒಂದು ಟಾಟಾ ಮಾನ್ಸಾ ಗಾಡಿ ಸೇಲಿಗೆ ಬಂದಿದೆ ನೋಡಿ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಬೇಕು ಮತ್ತು ಲೊಕೇಶನ್ನು ಮತ್ತು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ವಿಡಿಯೋನ ಪೂರ್ತಿ ನೋಡಿ ವೀಕ್ಷಕರೇ. ಈ ಗಾಡಿ ಓನರೇ ಈ ಲೊಕೇಶನ್ನು ಡೀಟೇಲ್ಸು ಎಲ್ಲ ಪೂರ್ತಿ ಕೊಟ್ಟಿದ್ದಾರೆ. ಮತ್ತು ಡೈರೆಕ್ಟಾಗಿ ವೀಡಿಯೋದಲ್ಲಿ ಮುಂದೆ ಓನರ್ ನಂಬರ್ ಹಾಕಿರ್ತೀನಿ ವೀಕ್ಷಕರೇ. ನೀವು ಆದಷ್ಟು ವೀಡಿಯೋನ ಪೂರ್ತಿ ನೋಡಿ, ಯಾಕಂದರೆ ಸೆಂಟ್ರಲ್ಲಿ ಏನಾದರೂ ಸ್ಕಿಪ್ ಮಾಡಿ ನೋಡಿದರೆ ಮತ್ತೆ ಏನಾದರೂ ಮಾಹಿತಿ ಮಿಸ್ ಆಗ್ಬೋದು. ಹಾಗಾಗಿ ವೀಡಿಯೋನ ಪೂರ್ತಿ ನೋಡಿ ವೀಕ್ಷಕರೇ. ಹಾಗೆ ನೀವು ಯಾರಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋ ನೋಡ್ತಾ ಇದ್ದರೆ ವೀಕ್ಷಕರೇ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಯೂಟ್ಯೂಬಲ್ಲಿ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಆದಷ್ಟು ವೀಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ನಾವು ವೀಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವರು ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಬೇಕಂತ ನಿಮ್ಗೇನಾದರೂ ಅನಿಸಿದ್ರಿ ವೀಕ್ಷಕರೇ, ನಿಮ್ಮ ಯಾವುದೇ ಗಾಡಿ ಇರಲಿ ಆ ಗಾಡಿದು ಫೋಟೋಸು ಡೀಟೇಲ್ಸು ಈಗ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಇದು ಗಾಡಿ ಓನರ್ ನಂಬರ್ ಆಗಿರೋದಿಲ್ಲ ವೀಕ್ಷಕರೇ, ಮತ್ತು ನೀವು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಕರೆ ಮಾಡೋಕ್ಕೆ ಹೋಗಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ. ಇದು ಇನ್ನೊಂದು ಸಲ ಹೇಳ್ತಿದ್ದೀನಿ, ಗಾಡಿ ಓನರ್ ನಂಬರ್ ಅಲ್ಲ. ಯಾಕಂದರೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ಈಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆ ಅಂತೇಳಿ ಇದೇ ನಂಬರಿಗೆ ಕರೆ ಮಾಡ್ತಿದ್ರೆ, ಹಾಗಾಗಿ ಹೇಳ್ತಿದ್ದೀನಿ. ನಿಮ್ಮ ಗಾಡಿ ಸೇಲಿಗೆ ಇದ್ದರೆ ಮಾತ್ರ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಮತ್ತು ಸ್ವಲ್ಪ ಸಮಯದ ನಂತರ ನಾನೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ಮತ್ತು ಮಿಸ್ಸಾಗಿ ಈ ನಂಬರಿಗೆ ಕರೆ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಓನರ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ, ಮುಂದೆ ಸಿಗುತ್ತೆ. ಹಾಗೆ ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನು ಕೊಡ್ತಾರೋ ಅದೇ ನಂಬರೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋದಾರೆ ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ. ಅದೊಂದು ಏನೇನು ಹೇಳಿದ್ದಾರೆ ಅಂತ ಹೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಆಮೇಲೆ ಇವಾಗ ಸ್ಕ್ರೀನ್ ಮೇಲೆ ಸಹ ನಿಮಗೆ ನಂಬರ್ ಬರ್ತಿರ್ಬೋದು, ಅದು ಓನರ್ ನಂಬರ್ ಆಗಿರುತ್ತೆ. ಡೈರೆಕ್ಟ್ ನೀವು ಓನರ್ಗೆ ಸಹ ಕರೆ ಮಾಡ್ಬೋದು ವೀಕ್ಷಕರೇ. ಕೇಳಿಸಿದೆಯಾ? ಹಾಂ ಸರ್, ಕೇಳಿಸಿದೆ, ಹೇಳಿ ಸರ್, ಹೇಳಿ. ಸರ್, ಅದು ಮಾಂಜಾದು ಡೀಟೇಲ್ಸ್ ಬೇಕಾಗಿತ್ತು. ಹಾಂ ಸರ್, ಫೋನ್ ಕಳಿಸಿದ್ದಾರೆ ನಾನು ನಿನ್ನೆ. ಅಲ್ಲ, ಕಳಿಸಿದ್ರೆ ಹಾಂ. ಬಟ್ ಏನಂದರೆ ನಾವು ಯೂಟ್ಯೂಬಲ್ಲಿ ಹಾಕ್ಬೇಕಂದ್ರೆ ಡೈರೆಕ್ಟ್ ನೀವು ವಾಯ್ಸ್ ಮೆಸೇಜ್ ಏನು ಮಾಡ್ತೀರೋ ಅದೇ ಹಾಕೋದು. ಹಾಂ, ಹೌದಾ? ಸರಿ ಸರಿ ಸರ್, ಅದು 2012 ಮಾಡಲ್ಲ, ಓಕೆ ಥರ್ಡ್ ಓನರ್ ಆಗಿದೆ. ಓಕೆ ಫ್ರಂಟ್ 2 ಟೈರು ಫ್ರೆಶ್ ಇದೆ, ಹೊಸ ಟೈರು. ಓಕೆ ಆಮೇಲೆ ಇದು ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹೊಸದು, ಇನ್ನೂ ವಾರಂಟಿ ಇದೆ 6 ತಿಂಗಳು. ಓಕೆ ಚೆನ್ನಾಗಿದೆ. ಮತ್ತು JBL ಸ್ಪೀಕರ್ಸ್ 4 ಕೂಡ JBL ಸ್ಪೀಕರ್ಸ್ ಇದ್ದಾವೆ. ಹ್ಞೂ 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 HSRP ನಂಬರ್ ಪ್ಲೇಟು ಹಾಕ್ಸಿದ್ದೀನಿ. ಓಕೆ ಗಾಡಿ ಪ್ರಾಬ್ಲಮ್ ಏನಿದೆ ಸರ್, ಎಲ್ಲ ಚೆನ್ನಾಗಿದೆ, ಎಲ್ಲ ರೆಡಿ ಮಾಡ್ಸಿದ್ದೀನಿ. ಓಕೆ ಇದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಎಫ್ ಸಿ ಇನ್ಸೂರೆನ್ಸ್? ಹಾಂ, ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ಇನ್ಶೂರೆನ್ಸು ಇವತ್ತಿಗೆ ಎಕ್ಸ್ಪೈರಿ ಆಗುತ್ತೆ. ಇವತ್ತು ಆಲ್ರೆಡಿ ಅಮೌಂಟ್ ಪೇ ಮಾಡಿದ್ರೆ ಇನ್ನೂ ಕಟ್ಟಲಿಲ್ಲ ಅವನು. ಹಾಂ ಹಾಂ ಇವತ್ತು ಇನ್ಶೂರೆನ್ಸ್ ಕಟ್ತೀನಿ, ಫ್ರೆಶ್ ಇನ್ಶೂರೆನ್ಸ್ ಕೂಡ. ಓಕೆ, ಫ್ರೆಶ್ ಇನ್ಸೂರೆನ್ಸು, ಫ್ರಂಟ್ 2 ಹೊಸ ಟೈರು. ಬ್ಯಾಕ್ ಟೈರ್ ಕೂಡ ನಿಮಗೆ ಒಂದು 60% ಇದೆ, 50-60% ಇದೆ. ಹ್ಞೂ ಅದು ಒಂದು ಇನ್ನೂ 2 ಟೈರ್ ಎಕ್ಸ್ಟ್ರಾ ಇದೆ ನನ್ನ ಹತ್ರ. ಹಾಂ ಹಾಂ ಅದು ಹಳೆ ಟೈರ್ಗಳು ಚೇಂಜ್ ಮಾಡಿಸಿದೆ, ಅದು ಕೂಡ ಒಂದು 40% ಇದೆ. ಏನು 40% ಏನು ತೊಂದರೆ ಇಲ್ಲ. ಹ್ಞೂ 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 ಇದರಲ್ಲಿ ಪವರ್ ಶೇರಿಂಗ್ ಏನಾದರೂ ಬರುತ್ತಾ? ಪವರ್ ವಿಂಡೋಸು? ಹಾಂ, ಫ್ರಂಟ್ ಟೈರ್ ಪವರ್ ವಿಂಡೋ ಬರುತ್ತೆ. ಹ್ಞೂ ಪವರ್ ಸ್ಟೇರಿಂಗು ಮತ್ತು AC ಅಷ್ಟೇ. AC ಈಗ ಒಂದು 1.5 ತಿಂಗಳಾಯ್ತು ಫಿಲ್ ಮಾಡಿಸಿ. ಓಕೆ ಓಕೆ ರನ್ನಿಂಗ್ ಕಂಡೀಷನ್ ಇದೆ. ಹಾಂ, AC ಒಳ್ಳೆ ಚಿಲ್ಲಿದೆ. ಓಕೆ ಸರ್, ಅಂದರೆ ಗಾಡಿದೇನು ಕೆಲಸ ಇಲ್ಲ? ಗಾಡಿದೇನೋ ಕೆಲಸ ಇಲ್ಲ ಸರ್. ಆಯಿಲ್ ಸರ್ವಿಸ್ ಕೂಡ ಇನ್ನು 3,000 ಓಡಬೇಕು, 3,000 4,000 ಓಡಬೇಕು. ಹಾಂ 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 ಅದು ಕೂಡ ಬರೆದಿಟ್ಟಿದ್ದೀನಿ. ಓಕೆ ಸರ್. ಸದ್ಯಕ್ಕೆ ರಿಪೇರ್ ಏನಿಲ್ಲ ಸರ್. ಮತ್ತು ನನಗೆ ಇನ್ನು ಯಾವ್ದಾರು ಎಲ್ಲೋ ಬೋರ್ಡ್ ಎಕ್ಸ್ಚೇಂಜ್ ಇದ್ರು ಓಕೆ ನೋಡಿ, ತೊಗೊಳ್ತೀನಿ ನೋಡಿ. ಯಾವ್ದಾರು ಎಲ್ಲೋ ಬೋರ್ಡ್ ಎಕ್ಸ್ಚೇಂಜ್ ಮಾಡಿದಾರೆ, ಡಿಸೈರ್ ಯಾವ್ದಾರು? ಡಿಸೈರ್ ಒಂದೇನಾ ಅಥವಾ ಏನಾದರೂ ನಡೆಯುತ್ತೆ ಬೇರೆ ಗಾಡಿ? ಇಲ್ಲ, ಎಲ್ಲೋ ಬೋರ್ಡ್ ಯಾವ್ದಾರು ಆಗುತ್ತಾ, ಇಟಿಯಾಸು ಅಥವಾ ಡಿಸೈರು ಹ್ಞೂ ಯಾವ್ದಾರು ಎಕ್ಸ್ಚೇಂಜ್ ಮಾಡೋದಾದ್ರು ತೊಗೊಳ್ತೀನಿ, ತಗೊಂಡು ಕೊಡ್ತೀನಿ ಗಾಡಿನ. ಓಕೆ ಓಕೆ ಲೋನ್ ಏನಿಲ್ಲ? 2.25 ಹೇಳ್ತಾ ಇದ್ದೀನಿ, ಬಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಹ್ಞೂ ಲೊಕೇಶನ್ ಎಲ್ಲಿ ಸರ್ ಇದು? ಸರ್, ಇದು ಶೃಂಗೇರಿ ಕೊಪ್ಪ. ಶೃಂಗೇರಿ ಹತ್ರ ಕೊಪ್ಪ? ಕೊಪ್ಪ ಹೌದು, ಶೃಂಗೇರಿಯಿಂದ ಒಂದು 25-30 ಕಿಲೋಮೀಟ್ರ್ ಆಗುತ್ತೆ. ಕೊಪ್ಪಕ್ಕೆ ಬಂದರೆ ಸಿಗುತ್ತೆ ಗಾಡಿ? ಹಾಂ, ಕೊಪ್ಪಕ್ಕೆ ಬಂದರೆ ಸಿಗುತ್ತೆ ಸರ್, ಅಲ್ಲ ಕೊಪ್ಪ ಸಿಟಿ ಹತ್ರನೇ ಇರುತ್ತೆ. ಸರಿ ಸರ್, ಇದೇ ನಂಬರ್? ಹಾಂ, ಇದೇ ನಂಬರ್ ಸರ್. ಸರಿ ಸರ್, ಆಯಿತು, ಇದೇ ನಂಬರ್ ಹಾಕ್ತೀನಿ. ನಮ್ಮ ಚಾನಲ್ ಕಡೆಯಿಂದ ಬಂದರೆ ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡಿ. ಖಂಡಿತ ಖಂಡಿತ ಸರ್. ಓಕೆ ಸರ್. ಓಕೆ, ಥ್ಯಾಂಕ್ ಯು.
ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರ್ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು, ಲೊಕೇಶನ್ ಗೊತ್ತಾಗಲಿಲ್ಲ ಅಂದರೆ ಅಥವಾ ಇನ್ನೂ ಏನಾದರೂ ಎಕ್ಸ್ಟ್ರಾ ಮಾಹಿತಿ ಬೇಕು ಅಂದರೆ ನೀವು ಡೈರೆಕ್ಟಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಈ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ. ನೀವು ಅವ್ರಿಗೆ ಕಾಲ್ ಮಾಡಿದರೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಅವ್ರು ಕೊಟ್ಟಿದ್ದಾನೆ, ನೀವು ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಗಾಡಿ ಫೋಟೋಸು ಡೀಟೇಲ್ಸ್ ಕಳಿಸ್ತಾರೆ, ಮರಿಬೇಡಿ ವೀಕ್ಷಕರೇ. ಹಾಗೆ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ನಮ್ಮ ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ಲಿ, ಫ್ಯಾಮಿಲಿ ಸರ್ಕಲಲ್ಲಿ ಯಾರದೇ ಗಾಡಿ ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಫೋಟೋಸ್ ಕಳಿಸಿದರೆ ಸಾಕು ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ಮ ಗಾಡಿಗಳನ್ನ ಆದಷ್ಟು ಬೇಗ ಸೇಲ್ ಮಾಡಿಸಿ ಕೊಡ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.